ಹೋಗ್ಬಿಟ್ಟು ಕಲರ್ ಬಿಟ್ಬಿಟ್ಟಿರುತ್ತೆ. ಅದಕ್ಕೊಂದು ಸ್ವಲ್ಪ ಬೇಜಾರು ಅನ್ಸುತ್ತೆ ಅಷ್ಟೇ. ಬೇಜಾರು ಅಂತಲ್ಲ, ಒಂಥರ ಅನ್ಸುತ್ತೆ ಅಷ್ಟೇ, ಬಿಟ್ಟರೆ ಒಂಥರ ಅಂತ ಅನ್ಸಲ್ಲ. ಅಲ್ಲಿ ಅಂದರೆ ಇದು ಏನಪ್ಪ, ಏನಿದು ಮೊಸರನ್ನ. ಓ ಮೊಸರನ್ನ ಇದು ನೋಡಿ. ಇಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ಬಟಾಣಿನ ನೆನೆ ಹಾಕಿ ಅದನ್ನು ಒಂದು ಕುದಿ ಕುದಿಸ್ಕೊತೀನಿ. ಮಾತ್ರ ಬಿಸಿಬೇಳೆಭಾತೇ ಮಾಡಿಲ್ಲ ಮನೇಲಿ. ನನಗೆ ಬಿಸಿಬೇಳೆಭಾತ ಅಂದರೆ ನಾಗಲ್ಲ. ಬಿಸಿಬೇಳೆಭಾತ ಯಾರಾದ್ರೂ ಕೇಳ್ಬಿಟ್ಟು ಅನ್ನ ಸಾರು ತಗೊಂಡು ಕೊಟ್ಬಿಡಲ್ಲ ಅನ್ಸ್ಬಿಡುತ್ತೆ ನನಗೆ. ಕಲಿಸ್ಬಿಟ್ಟು ಸ್ಪೂನ್ ತಂದು ಕೊಟ್ಬಿಡಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆಯಲ್ಲಿ ಬಿಸಿಬೇಳೆಭಾತ್ ಮಾಡಬೇಕು ಅಂತೇಳಿ ತುಂಬ ದಿನ ಆಗೋಗಿತ್ತು ಬಿಸಿಬೇಳೆಭಾತ್ ಮಾಡಿ. ಹಾಗಾಗಿ ಹೋಗಿ ಸಾಯಂಕಾಲ ಕತ್ಲಾದರೂ ಕೂಡ ನೀವು ನೋಡ್ಬೋದು, ಅಲ್ಲಿ ಕಿಟಕಿಲಿ ಕತ್ಲಾಗಿದೆ, ತುಂಬಾ ಕತ್ಲಾಗಿತ್ತು. ಸುಮಾರು 7:15 ಆಗಿತ್ತು ಅನಿಸುತ್ತೆ, 7 ಕಾಲ ಆಗಿತ್ತು. ಅವಾಗ ಹೋಗ್ಬಿಟ್ಟು ಈ ಒಂದು ಕಾರನ್ನು ತೊಗೊಂಬಂದಿದ್ದೀನಿ. ತುಂಬ ದಿನ ಆದಮೇಲೆ ಬಿಸಿಬೇಳೆಭಾತ್ ಮಾಡ್ತಾ ಇರೋವಂಥದ್ದು. ಯಾಕೋ ಇಷ್ಟು ದಿನ ನಮ್ಮ ಆಶಾ ಕೇಳಿದ್ರು ಕೂಡ ಬಿಸಿಬೇಳೆಭಾತ್ ಮಾತ್ರ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅನ್ನ ಸಾರು ಕಲ್ಸ್ಕೊಂಡು ಉಣ್ಣೋದು ಒಂದೇ, ಅದನ್ನು ಪಾತ್ರೆಲ್ಲ ಕುದಿಸೋದು ಒಂದೇ, ಅದನ್ನೇನು ಸ್ಪೆಷಲ್ ಇರುತ್ತೆ. ಯಾವಾಗ ನೋಡೋದು ಬಿಸಿಬೇಳೆಭಾತು ಅಂತ ಅದು ಬೇರೆ ಖಾರ ಬೇರೆ ತಂದು ಕೊಡಬೇಕು ನಿಮಗೆ, ಹಂಗೆಲ್ಲ ಏನೋ ಒಂಥರ ಇಷ್ಟನೇ ಆಗ್ತಾಯಿಲ್ಲ, ಅಸಡ್ಡೆ ಅನಿಸ್ತಾ ಇತ್ತು. ಆ ಒಂದು ಬಿಸಿಬೇಳೆಭಾತ್ ಹೆಸರು ಕೇಳಿದ್ರೇನೆ. ಇವತ್ತು ಮನೆಯಲ್ಲಿ ಬೀನ್ಸ್ ಇದೆ, ಊಟಿ ಬೀನ್ಸ್ ಹಾಕಿ ಬಿಸಿಬೇಳೆಭಾತ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇನೋ ಗೊತ್ತಿಲ್ಲ, ಈ ನಾರ್ಮಲ್ ಬೀನ್ಸ್ ಬರುತ್ತಲ್ಲ, ವೈಟ್ ಬೀನ್ಸ್ಗಿಂತ ಅದು ಸ್ವಲ್ಪ ನಾರ್ಮಲ್ ಇರ್ತಲ್ಲ, ಅದು ಅಗ್ಯಕ್ಕೂ ಬರೋದಿಲ್ಲ. ಅದು ಫ್ರೆಶ್ ಆಗಿತ್ತು ಅಂದರೆ ಮಾತ್ರನೇ ಆ ಒಂದು ವೈಟ್ ಬೀನ್ಸ್ ಬರುತ್ತಲ್ವ. ನಾರ್ಮಲ್ ಎಲ್ಲ ಒಂದು ತಾಲೂಕು ಜಿಲ್ಲೆ ಸಿಟಿಗಳಲ್ಲಿ ಎಲ್ಲ ತಕ್ಷಣಕ್ಕೆ ಸಿಗೋಂಥ ಬೀನ್ಸ್ ವೈಟ್ ಥರ ಇರುತ್ತಲ್ವ, ಲೈಟ್ ವೈಟ್ ಗ್ರೀನು. ಈ ಒಂದು ಬೀನ್ಸಿಂದ ನನಗೆ ಯಾವೊಂದು ಪಲಾವ್ ಏನು ಇಷ್ಟ ಆಗ್ತಾ ಇರಲಿಲ್ಲ. ಈ ಊಟಿ ಬೀನ್ಸ್ ತಂದಿರೋದ್ರಿಂದ ಮೊನ್ನೆ ಪಲ್ಯ ಮಾಡಿದೆ, ತುಂಬಾ ಟೇಸ್ಟಿಯಾಗಿತ್ತು, ಅಮೃತವಾಗಿತ್ತು, ಅದ್ಭುತವಾಗಿತ್ತು ಅಂತಲೂ ಕೂಡ ಹೇಳಿದ್ದೀನಿ. ಹಾಗೆ ಇವಾಗ ಆ ಒಂದು ಊಟಿ ಬೀನ್ಸ್ನ ಕೂಡ ಮನೇಲಿ ಇರೋದಕ್ಕೆ ಅದನ್ನು ಕೂಡ ಹಾಕಿ ನನಗೆ ಯಾಕೋ ಬಿಸಿಬೇಳೆಭಾತ್ ತಿನ್ನಬೇಕು ಅಂತ ನನಗೆ ಕ್ರೈವಿಂಗು. ಓಕೆನಾ, ನನಗೆ ಇಷ್ಟ ಆಗಿ ನಾನೇ ಮಾಡ್ತಿರೋಂಥದ್ದು. ಮುಂಚೆಲ್ಲ ನಮ್ಮ ಆಶಾ ಕೇಳಿದ್ರು ನಾನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವಾಗ ನಾನು ತುಂಬ ದಿನ, ಒಂದು 6 ತಿಂಗಳು ಎಲ್ಲ ಒಂದು ವರ್ಷನೇ ಆಗೋಗಿರ್ಬೋದು ಫ್ರೆಂಡ್ಸ್, ನಾನು ಮಾತ್ರ ಬಿಸಿಬೇಳೆಭಾತೇ ಮಾಡಿಲ್ಲ ಮನೇಲಿ. ನನಗೆ ಬಿಸಿಬೇಳೆಭಾತ್ ಅಂದರೆ ನಾಗಲ್ಲ. ಬಿಸಿಬೇಳೆಭಾತ್ ಯಾರಾದ್ರೂ ಕೇಳ್ಬಿಟ್ಟು ಅನ್ನ ಸಾರು ತಗೊಂಡು ಕೊಟ್ಬಿಡಲ್ಲ ಅನ್ಸ್ಬಿಡುತ್ತೆ ನನಗೆ. ಕಲಿಸ್ಬಿಟ್ಟು ಸ್ಪೂನ್ ತಂದು ಕೊಟ್ಬಿಡಲ್ಲ, ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕ್ಬಿಟ್ರೆ ಮೇಲೆ ಅದೇ ಬಿಸಿಬೇಳೆಭಾತು ಅನ್ನೋ ಥರ ಫೀಲ್ ಆಗುತ್ತೆ. ಹಂಗಾಗಿ ನಾನು ಬಿಸಿಬೇಳೆಭಾತ್ ಅಂದರೆ ಅಲರ್ಜಿ. ಬಟ್ ಅದು ಇವತ್ತು ಯಾಕೋ ನನಗೇನೆ ಆಸೆಯಿಂದ ಮಾಡಬೇಕು ಅಂತ ಅನಿಸಿರೋಂಥ ಈ ಒಂದು ಬಿಸಿಬೇಳೆಭಾತು, ಅದನ್ನು ನನಗೆ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ಅಥವಾ ನನಗೆ ಆಸೆಯಾಗಿ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದು ಮೊದಲು ಅಲ್ಟಿಮೇಟ್ ಆಗಿರೋದು ಅಂದರೆ ಅದಂತ ಅಷ್ಟು ಚೆನ್ನಾಗಿದೆ. ಚೆನ್ನಾಗಿ ಆಗೋದಿಲ್ಲ ಅಂತ ನಾನು ಒಂದಿನ ಈ ಥರ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಅದು ತುಂಬಾ ಚೆನ್ನಾಗಿರೋ ಅಂಥ ಒಂದು ಕೆಲಸ ಆಗಿರುತ್ತೆ. ಯಾವುದೇ ಒಂದು ಆಗಿರ್ಬೋದು, ಅದರ ತಿಂಡಿನೇ ಆಗಿರ್ಬೋದು, ಒಂದು ಡ್ರೆಸ್ಸಿಂಗೇ ಆಗಿರ್ಬೋದು, ಒಂದು ಮನೆ ಡೆಕೋರೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು. ನಾನು ಹಾಗೆ ಆ ಒಂದು ರೀತಿಯಲ್ಲಿ ಆ ಒಂದು ಪ್ರಕಾರ ನೋಡಿದರೆ ಇವತ್ತು ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ. ಬಿಸಿಬೇಳೆಭಾತ್ ಓಕೆನಾ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ನಾನು ಇಷ್ಟಪಟ್ಟು ಮನಸಾರೆ ಮಾಡ್ತಾರಂಥ ಒಂದು ಬಿಸಿಬೇಳೆಭಾತ್, ಇಷ್ಟನೇ ಇಲ್ದಿರ ಅಂತ ಅಸಡ್ಡೆ ಮಾಡ್ತಿರೋಂಥ ಒಂದು ಬಿಸಿಬೇಳೆಭಾತ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಏನೇನು ಹಾಕಿದ್ದೀನಿ ಗೊತ್ತಾ, ತೋರಿಸ್ತೀನಿ ನೋಡಿ. ಇಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ಬಟಾಣಿನ ನೆನೆ ಹಾಕಿ ಅದನ್ನು ಒಂದು ಕುದಿ ಕುದಿಸ್ಕೊತೀನಿ. ಏನು ಕುದಿಸೋದು ಬೇಡ, ಈ ಬೇಳೆ ಒಳಗಡೆ ಹಾಕ್ಬಿಡೋಣ. ಈ ಬೇಯಿಸುವಾಗ ಅನ್ನ, ಅಕ್ಕಿ, ಬೇಳೆ, ಅರಿಶಿನ ಪುಡಿ ಎಲ್ಲ ಹಾಕ್ತೀವಲ್ಲ, ಆವಾಗಲೇ ಹಾಕಿ ಬೇಯಿಸ್ಬಿಟ್ರೆ ಆಗೋಯ್ತು. ಓಕೆನಾ, ಬಟಾಣಿ ಅಲ್ವಾ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳೋದಕ್ಕೆ ಒಂದು ಕುದಿ ಕುದಿಸ್ಬಿಡ್ತೀನಿ ಸಪ್ರೇಟಾಗೆ. ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಮಾಡ್ತಿರೋದಕ್ಕೆ ಬಟಾಣಿನ ಮಧ್ಯಾಹ್ನ ನೆನೆಸ್ಕೊಂಡು ನಮಗೆ ಆಸೆ ಇರೋದಕ್ಕೆ ಹೋಗಿ ಬಟಾಣಿ ನೆನಾಕಿರೋಂಥದ್ದು. ಬನ್ನಿ, ನಾನು ಇಷ್ಟಪಟ್ಟು ಮಾಡ್ತಿರೋಂಥ ಈ ಒಂದು ಅಸಡ್ಡೆಯಾದ ಒಂದು ಬಿಸಿಬೇಳೆಭಾತ್ ಹೇಗಾಗುತ್ತೆ, ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೈನ್ ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದ ಕೇಳ್ಕೊಂತ ಬನ್ನಿ ನೋಡುವ. ಇದಕ್ಕೆ ಏನೇನೆಲ್ಲ ತರಕಾರಿ ಹಾಕ್ತೀನಿ, ನಾನು ಮನೇಲಿ ಏನೇನಿದೆ, ಸ್ಪೆಷಲಾಗಿ ಏನು ಹಾಕ್ತೀನಿ ಅಥವಾ ಏನು ಹಾಕೋದಿಲ್ಲ, ಅದು ನಾನು ಯಾವ ಒಂದು ಶೈಲಿಯಲ್ಲಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ, ವೆಲ್ಕಮ್ ಬ್ಯಾಕ್. ಒಂದ್ಸಲ ಬೇಜಾರಾಗುತ್ತೆ ಫ್ರೆಂಡ್ಸ್. ಇವತ್ತು ಹಣ್ಣೇ ತಿಂದಿಲ್ಲ ನಾನು. ಹಣ್ಣು ತಂದು ಇಟ್ಟಿದ್ದೀನಿ ಅಷ್ಟೇ, ಹಣ್ಣೆ ತಿನ್ನೋಕ್ಕೆ ಅವ್ರು ತಿನ್ನಲ್ಲ ಅಂತ ನನಗದು ಮೈಂಡಿಗೆ ಬರಲ್ಲ. ಹಾಗಾಗ್ಬಿಟ್ಟು ಹಣ್ಣು ನೆನ್ನೆ ತಿಂದಿಲ್ಲ, ಇವತ್ತು ತಿಂದಿಲ್ಲ, ಇಷ್ಟು ವೀಕ್ ಇದ್ದೀನಿ, ಇಷ್ಟೊಂದು ನಾನು ಅಯ್ಯೋ ಅಂತ ಇದ್ದೀನಿ ಅನ್ನುವಾಗ ಸ್ವಲ್ಪ ಹಣ್ಣು ಹಂಪಲು ಚೆನ್ನಾಗಿ ತಿನ್ಬೇಕಲ್ವ. ಹಣ್ಣು ತಿನ್ನೋದಕ್ಕೇ ಆಗಿಲ್ಲ. ಹಂಗಾಗಿ ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಯಾಕೋ ನನಗೆ ಪುಳಿಯೋಗರೆನೂ ಕೂಡ ಮಾಡಿದ್ದೆ. ಬೆಳಿಗ್ಗೆ ಯಾಕೋ ನನಗೆ ಇಷ್ಟನೇ ಆಗಲಿಲ್ಲ. ಇಷ್ಟೇ ಪುಳಿಯೋಗರೆ ತಿಂದು ಇಷ್ಟೇಷ್ಟು ಮೊಟ್ಟೆ ತಿಂದೆ. ಹೊಟ್ಟೆ ಜಾಸ್ತಿ ಹಸಿವಾಯ್ತು ಅಂತ ಹೇಳ್ಬಿಟ್ಟು ಒಂದು ರೆಸಿಪಿ ಮಾಡಿದ್ದೆ, ಹಿಂದಿನ ವ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ. ಅದು ಫಲಹಾರ ಮಾಡೋವಂಥದ್ದು, ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೆ ತುಂಬ ಕಾಯಿ ಹಾಕಿ ಮಾಡೋವಂಥದ್ದು, ಅದು ಕೂಡ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ಒಂದು ಮುಂದಿನ ಒಂದು ಅಪ್ಕಮಿಂಗ್ ವ್ಲಾಗಲ್ಲಿ ಖಂಡಿತ ಬರುತ್ತೆ, ಅದನ್ನು ಶೇರ್ ಮಾಡ್ತೀನಿ. ಅದು ಕೂಡ ವೀಡಿಯೋ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಖಂಡಿತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ನನಗೆ ತುಂಬ ಇಷ್ಟವಾದ ಒಂದು ರೆಸಿಪಿ ಆಗಿದೆ.
ಆಗಿದೆ. ಅದು ಇತ್ತೀಚೆಗೆ ಅದು ಸ್ವೀಟ್ ಅಂತಂದರೆ ಗೊತ್ತಾ, ತಿಂದು 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 ಸಾಕಾಗಬೇಕು, ಅಲ್ಲಿವರೆಗೂ ಮಾತ್ರ ಅದು ಫೇವ್ರೇಟ್. ಅದಾದ ನಂತರ ಫೇವ್ರೇಟ್ ಆಗಲ್ಲ ಫ್ರೆಂಡ್ಸ್. ಇವಾಗ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಅದನ್ನು ಮಾಡಿ ತಿಂದೆ, ಮಧ್ಯಾಹ್ನ ಹೊಟ್ಟೆ ತುಂಬ ತಿಂದೆ. ಇವಳನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಏನು ಫಲಹಾರ ಮಾಡಿ ಅವಳಿಗೂ ಸ್ವಲ್ಪ ಕೊಟ್ಟು ಅವಳು ಇಷ್ಟೇ ತಿಂದು ನಾನು ಇಷ್ಟು ತಿಂದೆ. ಹೊಟ್ಟೆ ಹಶ್ವಾಗಿ ಮಧ್ಯಾಹ್ನ 1:30 2 ಗಂಟೆ ಟೈಮಲ್ಲಿ ಅದನ್ನು ವೀಡಿಯೋ ಮಾಡಿ ಇಟ್ಟಿದ್ದೀನಿ. ಖಂಡಿತ ಅಪ್ಲೋಡ್ ಮಾಡ್ತೀನಿ. ಓಕೆ, ಬನ್ನಿ ಇವಾಗ ಏನೇನು ತರಕಾರಿ ಇದೆ ನೋಡ್ಬಿಟ್ಟು ಎಲ್ಲ ತಗೊಳ್ಳೋಣ. ಕಾಯಿ ಇದೆ, ಬಟ್ ಸಾಂಬಾರ್ಗೆ ಹಾಕ್ತೀವಿ, ಅದಕ್ಕೆ ಹಾಕೋದಿಲ್ಲ, ಕಾಯಿ ಹಾಕೋದು ಬೇಡ. ಓ ಮೈ ಗಾಡ್, ಪುದೀನ ಎಲ್ಲ ಕತ್ಲಾಗ್ಬಿಟ್ಟಿದೆ, ಪುದೀನ ಸಿಗೋದಿಲ್ಲ ಫ್ರೆಂಡ್ಸ್. ಈ ಒಂದು ವ್ಲಾಗ್ನ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ದಿನ ನಾನು ಮಾಡಿದಂಥ ಒಂದು ಬಿಸಿಬೇಳೆ ಬಾತ್ನ ನಾನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾರೆ ಅಂಥದ್ದು. ಬಟ್ ಆದರೆ ನೆಕ್ಸ್ಟ್ ಡೇ ನಾನು ಎಡಿಟ್ ಮಾಡಿ ಹಾಕೋದಕ್ಕಾಗಲಿಲ್ಲ. ಮಾರ್ನಿಂಗೆ ನಾನು ಊರಿಗೆ ಹೊರಟೆ, ಹಾಗಾಗಿ ನನಗೆ ಎಡಿಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ 2 ಡೇಸ್ ವ್ಲಾಗು ಕೂಡ ಹಾಕಿರಲಿಲ್ಲ. ಹಾಗಾಗಿ ಊರಿಂದ ಬಂದಮೇಲೆ ನಾನು ಇವಾಗ ಕಂಟಿನ್ಯೂ ಮಾಡಿರೋ ಅಂಥದ್ದು ಇನ್ನು ಮುಂದೆ ರೆಗ್ಯುಲರಾಗಿ ಬರುತ್ತೆ ವೀಡಿಯೋಸು ಕೂಡ. ಹಾಗೆ ಇವಾಗ ಆವತ್ತಿನ ಒಂದು ವೀಡಿಯೋ ಏನಿತ್ತಲ್ವ, ಈ ಬಿಸಿಬೇಳೆ ಬಾತ್ ಮಾಡಿದ್ದಂಥ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ಅಂಥದ್ದು. ಇದಕ್ಕೆ ಪುದೀನ ಒಂದು ಮಾತ್ರ ಇಲ್ಲ, ಪುದೀನ ನಾನು ತರೋದನ್ನ ಮರ್ತೆ, ಅಥವಾ ನಾನು ಪ್ಲ್ಯಾನ್ ಮಾಡಿದ್ದೆ ಸಾಯಂಕಾಲ 5 ಗಂಟೆ ಮೇಲೆ. ಇವಾಗ ನಾನು ಸಾಯಂಕಾಲ ಊಟಕ್ಕೆ ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪುದೀನ ಇದೆ ಅಂತ ಅಂದ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದೆ. ಇದ್ರಾಗ ಪುದೀನ ಒಂದು ಮಿಸ್ ಆಗಿದೆ. ಮಿಕ್ಕಿದೆಲ್ಲ ಐಟಮ್ಸ್ ಇತ್ತು, ಅದರಲ್ಲೂ ಬೀಟ್ರೋಟ್ ಸಮೇತ ಹಾಕಿದ್ದೀನಿ. ಬೀಟ್ರೋಟ್ ಹಾಕಿದ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಬೀಟ್ರೋಟ್ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಅದನ್ನು ನಾನು ಜಾಸ್ತಿ ಸ್ಕಿಪ್ ಮಾಡೋದಕ್ಕೆ ಹೋಗೋದಿಲ್ಲ. ಇತ್ತಲ್ಲ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ಹಾಕಿದೆ ಅಂತ ಹೇಳ್ಬಿಟ್ಟು ಹಾಕಿದ್ದಂಥದ್ದು. ನೀವು ನೋಡ್ತಾ ಇದ್ದೀರಲ್ವ, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೋಟು, ಕೊತ್ತಂಬರಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು ಎಲ್ಲನೂ ಕೂಡ. ಫ್ರೆಂಡ್ಸ್, ಇವಾಗ ಇದನ್ನೆಲ್ಲನೂ ಕೂಡ ತೊಳ್ಕೊಂಬರ್ತೀನಿ ಫಸ್ಟ್. ಓಕೆನಾ, ಇದನ್ನೆಲ್ಲ ಫಸ್ಟು ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ, ನೆಕ್ಸ್ಟ್ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ಅದಕ್ಕೂ ಮುಂಚೆ ಸ್ವಲ್ಪ ಗಟ್ಟಿ ಅಲ್ವಾ, ಈ ಬಟಾಣಿನ ಫಸ್ಟ್ ಬೇಯಿಸ್ಕೊಂಡ್ಬಿಡ್ತೀನಿ. ಈ ಒಂದು ಬಟಾಣಿ ಗಟ್ಟಿ ಇರೋದ್ರಿಂದ ಸ್ವಲ್ಪ ಅದು ಬೇಯಬೇಕು, ಯಾಕಂದರೆ ಏನೇ ಬೇಯಿಸಿದ್ರು ಕೂಡ ಈ ಬಟಾಣಿ ಸ್ಮೂತ್ ಆಗಲ್ಲ. ಅದೊಂದು ಕಾರಣಕ್ಕೆ ನಾನು ಗಟ್ಟಿ ಬಟಾಣಿ ನಾನು ಈ ಲೈಫಲ್ಲಿ ಯೂಸೇ ಮಾಡಲ್ಲ ಜಾಸ್ತಿ. ಹಸಿ ಬಟಾಣಿ ಆದರೆ ಓಕೆ, ಅದು ಎಲ್ಲ ಒಂದು ತಿಂಡಿಗೆ ಈಸಿಯಾಗಿ ಕ್ವಿಕ್ಕಾಗಿ ನಾವು ಅಡುಗೆ ಮಾಡೋಂಥದ್ದು ಅಥವಾ ತಿಂಡಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಚೆನ್ನಾಗಿ ತಿನ್ನಲಿಕ್ಕೂ ಕೂಡ ಆ ಬಟಾಣಿ ತಿಂತಾ ಇದ್ದೀವಿ ಅನ್ನೋ ಒಂದು ಇದೇ ಕೊಡೋದಿಲ್ಲ, ಅಥವಾ ಗಟ್ಟಿ ಪದಾರ್ಥ ಅಂತ ಸೈಡಿಗೆ ಎತ್ತಿಡೋದಿಲ್ಲ. ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತಲ್ವ, ಹಂಗಾಗಿ ನಾನು ಬಟಾಣಿ ಜಾಸ್ತಿ ಯೂಸ್ ಮಾಡ್ತಾ ಇರಲ್ಲ. ಮಾರ್ಕೆಟಲ್ಲಿ ಇವಾಗ ಜಾಸ್ತಿ ಸಿಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಟಾಣಿ ಸೀಸನ್ ಇದ್ದಾಗಂತೂ 50 ರೂಪಾಯಿ kg ಗಟ್ಟಲೆ ಇರ್ತಿತ್ತು. ಅವಾಗೆಲ್ಲ ಚೆನ್ನಾಗಿ ತೊಗೊಂಬಂದಿರ್ತಿದ್ದೆ, ಅಂದರೆ ಮನೆಯಲ್ಲಿ ಸ್ಟಾಕ್ ಇರೋದು ಈ ಒಂದು ಹಸಿ ಬಟಾಣಿ. ಎಲ್ಲ ತಿಂಡಿಗೂ ಕೂಡ ಈವನ್ ಹೇಳಬೇಕು ಅಂತಂದರೆ ಈ ಒಂದು ಟೊಮೊಟೊ ಬಾತ್ ಇದೆಯಲ್ವ, ಟೊಮೊಟೊ ಬಾತಿಗೂ ಕೂಡ ನಾನು ಈ ಬಟಾಣಿನ ಯೂಸ್ ಮಾಡ್ತಾಯಿದ್ದೆ. ಈ ಬಟಾಣಿ ಎಲ್ಲೂ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಎಲ್ಲೋ ಒಂದು ಕಡೆ ಸಿಗುತ್ತೆ. 1/4 kgನೇ 40 ರೂಪಾಯಿ ಗಟ್ಟಲೆ ಹೇಳ್ತಾರೆ. ಹಂಗಾಗಿ ನಾನು ತರೋದಕ್ಕೆ ಹೋಗೋದಿಲ್ಲ. ಅವರು 10 ರೂಪಾಯಿ 20 ರೂಪಾಯಿ ಗಟ್ಟಲೆ ಕೊಡೋದು ಇಲ್ಲ. ಅಷ್ಟೊಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರು ಕೂಡ ಅವರು 3-4 ಕಾಳು ಇರೋದಿಲ್ಲ. ಆ ಲೆಕ್ಕಕ್ಕೆ ಕೊಟ್ಟಾಗ ನಾವು ಏನು ತೊಗೊಂಬರೋದು ಅಂತೇಳಿ ನಾನು ತರೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಹಸಿ ಬಟಾಣಿನೇ ನಾನು ಈ ಪ್ಲ್ಯಾನ್ ಮಾಡಿ ನೆನೆಸಿಟ್ಟು, ನಾನು ಈ ಒಂದು ಕಾಳನ್ನ ನೆನೆಸಿಟ್ಟೇ ನಾನು ಒಂದು ಕುದಿ ಅಥವಾ 2 ಕುದಿ ಕುದಿಸ್ಕೊಂಡು ಆಮೇಲೆ ನಾನು ಒಗ್ಗರಣೆಗೆ ಹಾಕಿರೋಂಥದ್ದು. ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಜಾಸ್ತಿ ಹೊತ್ತೇನು ಅದನ್ನೇ ಕುಕ್ಕರಲ್ಲಿ ಕೂಗಿಸ್ಬೇಕು ಆ ಥರದ್ದೇನಿಲ್ಲ. ಇವಾಗ ಇಲ್ಲಿ ಈ ಒಂದು ಅಕ್ಕಿನ ಇಷ್ಟು ತೊಗೊಂಡಿದ್ದೀನಿ. ಅಕ್ಕಿ ಸೋನಾ ಮಸೂರಿ ಅಕ್ಕಿ ತಗೊಂಡು ನೀವು ಯಾವ ಅಕ್ಕಿ ಬೇಕಾದ್ರೆ ತೊಗೋಬೋದು. ಸೊಸೈಟಿ ಅಕ್ಕಿನಾದರೂ ತೊಗೋಬೋದು, ಯಾವುದಾದ್ರು ತೊಗೋಬೋದು, ಚೆನ್ನಾಗಾಗುತ್ತೆ. ಇಷ್ಟು ಬೇಳೆ ಹಾಕ್ತಾಯಿದ್ದೀನಿ, ತೊಗರಿಬೇಳೆ. ಇಷ್ಟು ಹೆಸರು ಬೇಳೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಹೆಸರು ಬೇಳೆಯಿಂದ ಮಾಡೋವಂಥದ್ದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೆಸರು ಬೇಳೆ ಮಿಕ್ಸ್ ಮಾಡಿ ಮಾಡೋದ್ರಿಂದ. ಮತ್ತು ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ದೇಹ ಕೂಡ ತಂಪಾಗಿರುತ್ತೆ. ಇದನ್ನು ನಾನು ವಾಶ್ ಮಾಡ್ಕೊಂಬರ್ತೀನಿ. ಓಕೆನಾ, ಅಕ್ಕಿ ಕ್ವಾಂಟಿಟಿ, ಬೇಳೆ ಕ್ವಾಂಟಿಟಿ ಎಲ್ಲನೂ ಸ್ವಲ್ಪನೇ ಹಾಕ್ಬೇಕು. ಯಾಕಂದರೆ ನೀರಿನ ಅಂಶ ನಾವು ಜಾಸ್ತಿ ಹಾಕೋದ್ರಿಂದ ಇದರಲ್ಲಿ, ಅಂದರೆ ಇದು ಏನಿದು ಮೊಸರನ್ನ. ಮೊಸರನ್ನ, ಇದು ಬಿಸಿಬೇಳೆ ಬಾತು. ಇದು ಬಿಸಿಬೇಳೆ ಬಾತು ಮಾಡೋದ್ರಿಂದ ಅದು ಅನ್ನ ಗಟ್ಟಿಗೆ ಸಾಂಬಾರು ಹೆಂಗಿದು ಉಣ್ಬೋದು ಅನ್ನೋ ಥರ ಇರಲ್ಲ. ಇದು ಹೆಂಗೆಪ್ಪ ಅಂತಂದರೆ ಲಿಕ್ವಿಡ್ ಥರ ಜಾಸ್ತಿ ನೀರು ಥರನೇ ಇರುತ್ತಲ್ಲ, ಹಂಗಾಗಿ ಜಾಸ್ತಿ ಓದ್ಬಿಟ್ಟು ಇದು ಕುದಿಸ್ತಷ್ಟು. ಹಂಗಾಗ್ಬಿಟ್ಟು ನಾವು ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ಕೋಬೇಕು ನೋಡಿಕೊಂಡು. ನಾವು ಆಮೇಲೆ ಅಕ್ಕಿ ಇಕ್ತೀವಪ್ಪ, ಅರ್ಧ kg ಗಟ್ಟಲೆ ಅಕ್ಕಿ ಇಕ್ತೀವಿ, ಆ ಥರ ಅಂತಂದು ತುಂಬಾ ಜಾಸ್ತಿ ಆಗ್ಬಿಟ್ಟು ಕೆಟ್ಟೋಗ್ಬಿಡುತ್ತೆ. ಓಕೆನಾ, ಅದು ಅವಾಗ ಬಿಸಿಬೇಳೆ ಬಾತ್ ಆಗಲ್ಲ, ಹಲ್ವಾ ಆಗುತ್ತೆ. ಹಲ್ವಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ನೋಡಿಕೊಂಡು ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕೊಂಡು ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕ್ಬೇಕು. ಓಕೆ, ಇದನ್ನು ವಾಶ್ ಮಾಡ್ಕೊಬರ್ತೀನಿ ಫ್ರೆಂಡ್ಸ್. ಇವಾಗ ಈ ಕುಕ್ಕರಿಗೆ ನಾನು ಈ ಒಂದು ಅಕ್ಕಿ ಹಾಗೆ ಬೇಳೆನ ಹಾಕ್ತಾ ಇರೋಂಥದ್ದು ನಾನು ಹೆಚ್ಚಿದ್ದೀನಿ. ಮತ್ತೆ ಒಂದ್ಸಲ ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಈ ಬೀಟ್ರೂಟ್ ಅಂಶದ್ದು ಒಂಥರ ಕೆಂಪು ಬಿಟ್ಬಿಡುತ್ತೇನೋ ಅಂತೇಳಿ ನಾನು ಒಂದ್ಸಲ ವಾಶ್ ಮಾಡಿ ಹೆಚ್ಚಿದ್ರೂ ಕೂಡ
ಒಂದು ಹಾಫ್ ಆನ್ ಅವರ್ ಆಗಿದೆ. ಇದನ್ನ ಹೆಚ್ಚಿ ಮತ್ತೆ ನಾನು ಸ್ವಲ್ಪ ಸುಮ್ಮನೆ ಹಿಂಗೆ ನೀರು ಹಾಕೊಂಡ್ಬಿಡ್ತೀನಿ ಅಷ್ಟೇ. ತಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಈ ಒಂದು ತರಕಾರಿನೆಲ್ಲ ಇದು ತಗೋತೀನಿ. ನೋಡಿ ಕೆಂಪುಗೆ ಹೆಂಗೆ ಕಲರ್ ಬಿಡುತ್ತೆ ಅಂತ ನಂಗೆ ಇಷ್ಟ ಆಗಲ್ಲ. ಈ ಥರ ಕೆಂಪು ಕಲರ್ ಅನ್ಸುತ್ತೆ, ಅದು ಬಿಸಿ ಬೇಳೆ ಭಾತ್ ಅನ್ಸಲ್ಲ, ಆಮೇಲೆ ಖಾರ ಭಾತ್ ಆಗುತ್ತೆ. ಹಾಂ, ಹಾಗಾಗಿ ಅಷ್ಟೇ, ಏನಿಲ್ಲ. ಬೀಟ್ರೋಟ್ ಅಂದರೆ ನನಗೇನು ಅಲರ್ಜಿ ಅಂತೇನಿಲ್ಲ. ಬೀಟ್ರೋಟಿಂದ ತುಂಬಾ ಒಳ್ಳೇದಿದೆ. ನಾನು ಅದೇ ರೀತಿಯಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿಂತೀನಿ. ಅಂದರೆ ಪಲಾವೆಲ್ಲ ಮಾಡಿದಾಗ ಅಲ್ಲಲ್ಲೆಲ್ಲ ಬೀಟ್ರೋಟು ಆಗೋಸ್ಕೊಂಡ್ಬಿಟ್ಟಿರುತ್ತೆ. ಒಂದು ಪೀಸ್ ಇತ್ತು ಅಂದರೆ ಅದಕ್ಕೆ ಅರ್ಧ ಭಾಗ ಅಲ್ಲಿರೋಂಥ ಒಂದು ಸ್ಪೇಸಸ್ನ ತೊಗೊಂಡ್ಬಿಟ್ಟು ಕಲರ್ ಬಿಟ್ಬಿಟ್ಟಿರುತ್ತೆ. ಅದಕ್ಕೊಂದು ಸ್ವಲ್ಪ ಬೇಜಾರು ಅನ್ಸುತ್ತೆ ಅಷ್ಟೇ. ಬೇಜಾರು ಅಂತಲ್ಲ, ಒಂಥರ ಅನ್ಸುತ್ತೆ ಅಷ್ಟೇ. ಬಿಟ್ಟರೆ ಒಂಥರ ಅಂತಲೂ ಅನ್ಸಲ್ಲ, ಏನೋ ಒಂಥರ ಅನ್ಸುತ್ತೆ. ಆದರೆ ಅದೇನು ನನಗೆ ಅಲರ್ಜಿ ಒಂದು ವೆಜಿಟೇಬಲ್ ಅಲ್ಲ, ತುಂಬಾ ಫೇವ್ರೇಟ್. ಬಟ್ ಅದೇ ಈ ಒಂದು ಯಾವ್ಯಾವುದಕ್ಕೆ ಹೆಂಗೆ ಇರಬೇಕು ಹಂಗಿರ್ಬೇಕಲ್ವಾ. ನೋಡಿ ನಾನು ಇವಾಗ ಈ ಒಂದು ತರಕಾರಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತರಕಾರಿ ನೋಡಿದಿರಲ್ವಾ ಏನೇನೆಲ್ಲ ತೊಗೊಂಡಿದ್ದೆ ಅಂತ. ಇಷ್ಟು ತರಕಾರಿನ ಆ್ಯಡ್ ಮಾಡಿರೋಂಥದ್ದು ಇದು. ಫ್ರೆಂಡ್ಸ್, ಇವಾಗ ನಾನು ಅರ್ಧ ಲೋಟ ಅಕ್ಕಿಗೆ ಈ ಒಂದು ಲೋಟದ ಮೆಷರ್ಮೆಂಟಲ್ಲಿ ಅರ್ಧ ಲೋಟ ಅಕ್ಕಿಗೆ ನಾನು 3 ಲೋಟ ನೀರು ಹಾಕಿರೋಂಥದ್ದು. ಬೇಳೆ ಎಲ್ಲ ಹಾಕಿದ್ದೀನಲ್ವಾ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕೋಂಥದ್ದು ಫ್ರೆಂಡ್ಸ್. ಇವಾಗ ನಾನು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಆಯಿಲು. ಈ ಒಂದು ಬೇಳೆಗೆ ಆಯಿಲ್ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ಲಿಟ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕಿ ಸ್ಟವ್ ಹಚ್ಚೋದು. ಓಕೆ, ಜಾಸ್ತಿ ಉರಿಟ್ಟು 3 ವಿಷಲ್ ಹಾಕಿದ್ರೆ ಪರವಾಗಿಲ್ಲ. ಕಮ್ಮಿ ಉರಿಟ್ಟು ನಾವು 3 ವಿಷಲ್ ಹಾಕೋಗ್ಬಿಟ್ರೆ ಪಾಯಸಕ್ಕಿನ್ನ ಕಡೆ ಆಗ್ಬಿಡುತ್ತೆ. ಹಂಗೆ ಹಾಕ್ಬಾರ್ದು. ಒಂದು ಗೊತ್ತಿರ್ತಲ್ಲ ಬಿಸಿಬೇಳೆ ಭಾತ್ ಅಂದರೆ ಹೇಗಿರುತ್ತೆ ಅಂತೇಳಿ ಹಾಗೆ ಮಾಡೋವಂಥದ್ದು. ಇದು 3 ವಿಷಲ್ ಕೂಗಿದೆ. ಇವತ್ತು ಮೂವಿ ನೋಡ್ತಾರಂತೆ. ಇವತ್ತು ತುಂಬ ಟಯರ್ಡ್ ಆಗಿದ್ದಾರೆ. ಅದಕ್ಕೆ ಇವತ್ತು ಮೂವಿ ನೋಡ್ಬೇಕಂತ ಇಲ್ಲಿ ಬ್ಯಾಟ್ರಿ ಬೆಳಕು ಬೀಳ್ತಾನೆ ಇಲ್ಲ. ಹೊಟ್ಟೆ ಅಷ್ಟು ಬೆಳಗ್ಗೆ ಎಷ್ಟೊಂದು ತಿಂದಿದ್ದು ಇಷ್ಟು ನಾನು ಪುಳಿಯೋಗರೆ ತಿಂದಿದ್ದೆ. ಕೇಳಿ ತಿನ್ನ ಹೊಟ್ಟೆ ಅಷ್ಟು ಬಿಡು ಗೊತ್ತೇ ಆಗ್ತಾ. ಅದಕ್ಕೆ ಒಂದು ಹಣ್ಣು ಕೂಗ ಕವ ತಿಂದ್ಬಿಟ್ಟಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ, ಪ್ಯಾನ್ ಕಾದಿದೆ. ನಂತರ ಇದನ್ನ ನಾನು ತೊಳೆದಿಟ್ಟಿದ್ದೀನಿ. ಓಕೆನಾ, ಕರಿಬೇವು. ಹಾಗೆ ನಾನು ಮರ್ತ್ಬಿಟ್ಟಿದ್ದೆ ನೋಡಿ, ಈ ಒಂದು ಕಾಳನ್ನ ಮರ್ತಿದ್ದೆ. ಇವಾಗ ಅದು ಬೆಂದಿದೆ ನೋಡಿ, ಬೇಕಿದ್ರೆ ನೀವು ನೋಡಿ ಬೆಂದಿದೆ. ಇಷ್ಟು ಬೆಂದಿದ್ರು ಓಕೆ. ಇವಾಗ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಬಿಡ್ತೀನಿ ಒಗ್ಗರಣೆಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅದಕ್ಕೆ ಹಾಕ್ಬೇಕಾಯ್ತು, ಮುಚ್ಚಿಟ್ಟಿದ್ದಲ್ಲ. ಇದು ಫಸ್ಟ್ ಟೈಮ್ ಹಾಕ್ತಿರೋದ್ರಿಂದ ನನಗೆ ಮರ್ತೋಗ್ಬಿಟ್ಟಿದೆ. ಈಗ ನಾನು ಉಪ್ಪು ಕೂಡ ಹಾಕಿ ಬೇಯಿಸಿದ್ದೆ. ಉಪ್ಪು ಹಿಡಿಯುತ್ತೆ. ಹಾಂ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಇದು ಜೀರಿಗೆ ಹಾಕ್ತೀರಾ ಅಂಥದ್ದು. ಫ್ರೆಂಡ್ಸ್, ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಮುಚ್ಚಮ್ಮ ಪ್ಲೇಟು. ಫ್ರೆಂಡ್ಸ್, ಇವಾಗ ಈ ಹಸಿರುಗಾಯಿ, ಈರುಳ್ಳಿ, ಸಾರಿ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಎಣ್ಣೆ ಫಸ್ಟ್ ಫ್ರೈ ಆಗಬೇಕು. ಹುಷಾರಮ್ಮ. ಗುಡ್ ನೈಟ್ ಪಾರ್ಟಿ. ಯಾಕೆ ಹಿಂಗೆ ಆಗ್ತಿದೆ? ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಜಜ್ಜಿಟ್ಟು ಹಾಕೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ದಿದ್ರು ಸಾಕಾಗುತ್ತೆ. ನನ್ನ ಲೈಫಲ್ಲಿ ಇಷ್ಟಿದೆ ಫಸ್ಟ್ ಇಷ್ಟೋ ತಿಂದಿದ್ದು ಹಾಕೋಕ್ಕೆ. ಹಾಗೆ ಇದ್ರ ಜೊತೆಗೆ ನಾನು ಟೊಮೊಟೊನು ಕೂಡ ಒಂದು ಹೆಚ್ಕೊಂಡಿದ್ದೀನಿ, ತೋರಿಸಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಅವಾಗಲೇ ಹೆಚ್ಚೋದೇ ಮತ್ತೆ ಟೊಮೊಟೊ ತೊಗೊಳ್ಳೋದೇ ಮತ್ತೆ ಇವಾಗ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಟೊಮೊಟೊ ಎಲ್ಲ ಬೇಯಲಿ ಅಂತ. ನಂತರ ನಾನು ಇದಕ್ಕೆ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಇದು ಚೆನ್ನಾಗಿ ಬೇಯಬೇಕು. ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇದೆ, ಇನ್ನೂ ಆಗಬೇಕು. ಇದು ಜೊತೆಗೆ ನಾನು ಈ ಒಂದು ಕಾಳು ಇದಾವಲ್ಲ, ಈ ಒಂದು ಕಾಳನ್ನ ಹಾಕ್ತಾ ಇದ್ದೀನಿ. ಯಾವುದು ಕಾಳು ಅಂದರೆ ಬಟಾಣಿನ ಆ್ಯಡ್ ಮಾಡ್ತಿರೋದು. ಅಂದರೆ ಬೆಂದಿದೆ, ಇದು ಉಪ್ಪು ಹಾಕಿ ಬೇಯಿಸಿದ್ದೀನಿ. ಇವಾಗ ಈ ಒಂದು ಬಟಾಣಿನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಓಕೆ, ಲಿಟ್ಟ ಕ್ಲೋಸ್ ಮಾಡಿ ನೋಡಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಇದನ್ನೆಲ್ಲ, ಈ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿ. ಸಾಕು, ಇದು ಇವಾಗ ಆಗಿದೆ. ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ, 1 ಸ್ಪೂನು ಸಾಂಬಾರು ಪುಡಿ. ಓಕೆನಾ, ಬಿಸಿಬೇಳೆ ಭಾತ್ ಪೌಡ್ರ್. ಹಾಂ, ಬಿಸಿ ಬೇಳೆ ಭಾತ್ ಪೌಡರ್ ಹಾಕ್ತಾ ಇಲ್ಲ ನೋಡಿ.
ನೋಡಿ 1 ಸ್ಪೂನ್ MTR ಚಿಲ್ಲಿ ಪೌಡರ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಹೇಗೆ ಬೆಂದಿದೆ ಅಂತ ನೋಡುವ. ಮೈ ಗುಡ್ನೆಸ್, ನೋಡಿ ಈ ರೀತಿ ಬೆಂದಿದೆ. ಇದನ್ನ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ನೀರು ಹಾಕಿ ಕುದಿಸ್ಬೇಕು. ಇವಾಗ ಇದು ಸ್ವಲ್ಪ ಬೇಯಲಿ. ಓಕೆ, ಇದೆಲ್ಲ ಹೊಂದ್ಕೋಬೇಕು. ಖಾರ, ಉಪ್ಪು ಇದೆಲ್ಲ ಈ ಒಂದು ಮಸಾಲೆಗೆ ಹೊಂದ್ಕೊಳ್ಳಿ. ಇವಾಗ ನಾನು ಈ ಒಂದು ಮಸಾಲೆಗೆ ಇದನ್ನು ಹಾಕ್ತಾಯಿದ್ದೀನಿ, ಬೇಯಿಸಿಟ್ಕೊಂಡಿರೋಂಥದ್ದು. ನಿಮಗೆ ಬಿಸಿಬೇಳೆಭಾತು ಸ್ವಲ್ಪ ತೆಳ್ಳಗೆ ಇಷ್ಟಪಡೋಂಥವ್ರು ಕೂಡ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೋಬೋದು. ನನಗೆ ಅಷ್ಟೊಂದು ಜಾಸ್ತಿ ನೀರಿರೋಂಥದ್ದು ಇಷ್ಟ ಆಗೋಲ್ಲ. ಈ ಒಂದು ಮಟ್ಟಿಗೆ ನಾನು ಇವಾಗ ಮಾಡ್ತಾಯಿದ್ದೀನಲ್ವ, ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಮಾಡೋಂಥದ್ದು. ನಮ್ಮ ಕೂಗು ಆದರೆ ತುಂಬಾ ನೀರು, ಸಾರು ನೀರು ಕಲ್ಸ್ಕೊಂಡು ಊಟ ಮಾಡೋದ ರೀತಿ ಅವಳು ಇಷ್ಟಪಡ್ತಾಳೆ. ಹಂಗಾಗಿ ಅವಳು ಜಾಸ್ತಿ ತಟ್ಟೆಗೆ ಕೊಟ್ಟರು ನೀರು ಹಾಕೊಂಡು ಊಟ ಮಾಡ್ತಾಯಿದ್ಲು. ನನಗೆ ತುಂಬ ಬೇಜಾರನೂ ಆಯಿತು. ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರು ಅದಕ್ಕೊಂದು ಹೆಸರಿಟ್ಟಂಗೆ ಆಗ್ಬಿಡ್ತು ಅಂತೇಳಿ. ಇವಾಗ ನೋಡಿ ಬಿಸಿ ಬೇಳೆ ಬಾತ್ ಆಗಿದೆ. ಓಕೆ, ಇಷ್ಟೇ ಫ್ರೆಂಡ್ಸ್. ನಾನು ಮಾಡೋ ರೀತಿನ ಶೈಲಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು. ನೀವೆಲ್ಲ ಹೇಗೆ ಮಾಡ್ತೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಇದು ರೆಡಿಯಾಗಿದೆ. ಫ್ರೆಂಡ್ಸ್, ಇವಾಗ ಇದಕ್ಕೆ ಈ ಒಂದು ಗಾರ್ನಿಷ್ ಮಾಡೋಣ. ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಇದು. ಇಷ್ಟೇ ಬಿಸಿಬೇಳೆಭಾತ್ ನಮ್ಮ ಮನೆಯಲ್ಲಿ ನಾನು ಮಾಡಿರೋ ಒಂದು ನೀತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನೆಕ್ಸ್ಟ್ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.